ಈ ವಿಶ್ವವಿದ್ಯಾನಿಲಯದಲ್ಲಿ ಇವರು ಸಲ್ಲಿಸಿದ್ದು ಬರೋಬ್ಬರಿ 26 ವರ್ಷಗಳ ಸೇವೆ. ಅಂದ್ರೆ ಆಲ್ಮೋಸ್ಟ್ ಡಾಮಿನೇಟ್ ಪರ್ಸನ್ ಅಂತಲೇ ಪರಿಗಣಿಸಬಹುದು. ಅಂದಾಗೆ ಇವರ ಹೆಸರು ವಿ ಸುರೇಶ್ ಬಾಬು. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಪುನಃ ಇಲ್ಲಿಗೆ ಒಕ್ಕರಿಸಿದ್ದಾರೆ. ಇಲ್ಲಿ ನಾವು ಇವರ ಅಷ್ಟು ವರ್ಷಗಳ ಸೇವೆಯ ಬಗ್ಗೆ ಹೇಳಲು ಹೊರಟಿಲ್ಲ. ಬದಲಾಗಿ ಅಷ್ಟು ವರ್ಷಗಳಲ್ಲಿ ಇವರು ಚಲಾಯಿಸಿರುವ ಅಧಿಕಾರ, ಮಾಡಿರುವ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರಗಳ ಬಗ್ಗೆ ಬಿಚ್ಚಿಡಲು ಮಾಡುತ್ತಿರುವ ಮೊದಲ ಭಾಗದ ಸುದ್ದಿ. ಮೊದಲಿಗೆ ಇವರು UVCE ವಿಭಾಗದ ರಸಾಯನಶಾಸ್ತ್ರ ವಿಷಯದ ಬೋಧನೆಗೆಂದು ಉಪನ್ಯಾಸಕರಾಗಿ ನೇಮಕವಾಗ್ತಾರೆ. ನಂತರ ಸಿಂಡಿಕೇಟ್ ಸದಸ್ಯರ ಮೂಲಕ MSc ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲು ಅನುಮತಿ ಪಡೆದು ಸ್ನಾತಕೋತ್ತರ ವಿಭಾಗದ ಉಪನ್ಯಾಸಕನೆಂದು ಬಿಂಬಿಸಿಕೊಂಡು ಅವರಷ್ಟಕ್ಕೆ ಅವರೇ ಲೆಟರ್ ಹೆಡ್ ಬಳಸುವ ಮೂಲಕ ತಮ್ಮ ಅಸಲಿ ತಾಕತ್ತು ತೋರಿಸಲು ಶುರು ಮಾಡ್ತಾರೆ. ಬರಬರುತ್ತಾ ಈತ ಪಠ್ಯ ಬೋಧನೆ ಸರಿಯಾಗಿ ಮಾಡದ ಕಾರಣ UVCE ಮತ್ತು ಸೆಂಟ್ರಲ್ ಕಾಲೇಜಿನ MSc ವಿದ್ಯಾರ್ಥಿಗಳು ಹಲವಾರು ಬಾರಿ ಪ್ರತಿಭಟಿಸಿ ದೂರು ನೀಡಿದ್ದು ಈ ಸಂಬಂಧ ದಿನಪತ್ರಿಕೆಗಳಲ್ಲಿ ವರದಿ ಕೂಡ ಆಗಿರುತ್ತೆ. ಆದರೆ ಸದರಿ ವರದಿಗಳು ಮೂಲೆ ಸೇರಿದ್ದು ವಿವಿಯ ಯಾವುದೇ ದಾಖಲೆಗಳಲ್ಲಿ ಈ ಬಗ್ಗೆ ನಮೂದಾಗದಂತೆ ತನ್ನ ಪ್ರಭಾವ ಬೀರಿ ಗೆದ್ದಿರ್ತಾರೆ. ಅಂತಹ ವಿಶ್ವವಿದ್ಯಾಲಯದಲ್ಲಿ ಇಂತಹ ವಿಷಯದಲ್ಲೇ ಗೆದ್ದ ಹುರುಪಿನಲ್ಲಿ UGC, USIR, DBT, VGST ಇತ್ಯಾದಿಗಳಿಂದ ರಿಸರ್ಚ್ ಪ್ರಾಜೆಕ್ಟ್ಗೆಂದು ಧನ ಸಹಾಯ ಪಡೆದುಕೊಂಡು ಆ ಸಂಶೋಧನೆಗಳಿಗೆಂದು ಮಂಜೂರಾದ ಲಕ್ಷಾಂತರ ಹಣದಲ್ಲಿ ಯಾವುದೇ ಪರಿಕರ ಅಥವಾ ಉಪಕರಣಗಳನ್ನ ಖರೀದಿಸದೆ ಕೇವಲ ಬೋಗಸ್ ಬಿಲ್ಗಳನ್ನ ಮಾಡಿ ಕೋಟಿ ಹಣವನ್ನ ಲಪಟಾಯಿಸಿ ದುರುಪಯೋಗ ಪಡಿಸಿಕೊಂಡಿರುವುದು ಕಂಡುಬರ್ತದೆ. ಹಾಗೆ ಈತನ ಆಟೋಟೋಪಗಳು ಇಷ್ಟಕ್ಕೆ ನಿಲ್ಲದೆ ಸದರಿ ಹಣದ ಬಾಬ್ತು ಯಾವುದೇ ದಾಸ್ತಾನು ಸ್ಟಾಕ್ ಬುಕ್ ನಿರ್ವಹಿಸದೆ ಈತನ ನಿವೃತ್ತಿ ನಂತರವೂ ಕೂಡ ಅದನ್ನ ಸಂಬಂಧಪಟ್ಟವರಿಗೆ ಇದುವರೆಗೂ ಹಸ್ತಾಂತರಿಸಿರುವುದಿಲ್ಲ. ಮತ್ತು ರಸಾಯನ ವಿಭಾಗದ ಮುಖ್ಯಸ್ಥರಾಗಿದ್ದ ಸಮಯದಲ್ಲಿ ಪ್ರಯೋಗಾಲಯಕ್ಕೆ ಅವಶ್ಯವಿಲ್ಲದ ಸುಮಾರು 3 ಲಕ್ಷ ರುಗಳಿಗೂ ಅಧಿಕ ವಸ್ತು ಖರೀದಿ ಮಾಡಿ ಹಣ ದುರ್ಬಳಕೆ ಮಾಡಿರ್ತಾರೆ. ಹಾಗಾಗಿ ಇವರ ಅಧಿಕಾರಾವಧಿಯಲ್ಲಿ ಇವರು ನಿರ್ವಹಿಸಿರುವ ಮತ್ತು ಖರ್ಚು ಮಾಡಿರುವ ಹಣವನ್ನ ಹಿಂದಿನವರೆಗೆ ಹೋಲಿಕೆ ಮಾಡಿದಲ್ಲಿ 3-4 ಪಟ್ಟು ಹೆಚ್ಚೆಂದು ದೃಢಪಟ್ಟಿರ್ತದೆ. ಹೀಗೆ ಈತನ ಗನಂದಾರಿ ಕೆಲಸಗಳು ಇಷ್ಟೊಂದು ಘೋರವಾಗಿದ್ರೂ ಕೂಡ ನಿವೃತ್ತಿ ಹೊಂದಿದ ನಂತರವೂ ತನಗೆ ಆತ್ಮೀಯರಾದವರನ್ನೇ ಸಮಿತಿಯಲ್ಲಿ ಸದಸ್ಯರಾಗುವಂತೆ ಪ್ರಭಾವ ಬೀರಿ ಆ ಮೂಲಕ UVCE ಆಡಳಿತಾತ್ಮಕ ಹುದ್ದೆ ಅಲಂಕರಿಸಿ ಹಿಂದಿನ ಇವರ ಯಾವುದೇ ಭ್ರಷ್ಟಾರೋಪಗಳು ವಿವಿಯ ಯಾವುದೇ ದಾಖಲೆಗಳಲ್ಲಿ ನಮೂದಾಗದಂತೆ ಆ ಮೂಲಕ ತನ್ನ ಮೇಲಿರುವ ಯಾವುದೇ ಆರೋಪಗಳು ಸಾಬೀತಾಗದೆ ತನಗೆ ಅನುಕೂಲಕರವಾಗಿ ಸೃಷ್ಟಿಸಿಕೊಂಡಿರ್ತಾರೆ. ಬೇಕಾಬಿಟ್ಟಿ ಪ್ರಮಾಣ ಪತ್ರವನ್ನ ಒದಗಿಸಲು ಮಾನ್ಯ ಭ್ರಷ್ಟ ಕುಲ ಸಚಿವರು ತುದಿಗಾಲಲ್ಲಿ ನಿಂತಿರುವುದರಿಂದ ಸದ್ಯ ಅವರ ನಿವೃತ್ತಿ ನಂತರದ ಆರ್ಥಿಕ ಸವಲತ್ತುಗಳನ್ನೆಲ್ಲ ಪಡೆದುಕೊಂಡು ದೇಶ ಬಿಟ್ಟು ಹೋಗುವ ಆಲೋಚನೆಯಲ್ಲಿದ್ದಾರೆ ಎಂದು ತಿಳಿದು ಬಂದಿರುತ್ತೆ. ಪ್ರಿಯ ವೀಕ್ಷಕರೇ, ಈ ವಿಷಯಕ್ಕೆ ಸಂಬಂಧಪಟ್ಟು ಇದೊಂದು ಸಣ್ಣ ಸುದ್ದಿ ಅಷ್ಟೇ. ಆದರೆ ಸುಮಾರು ವರ್ಷಗಳಿಂದ ಈ ವಿಶ್ವವಿದ್ಯಾನಿಲಯದಿಂದ ಎಂತೆಂಥ ಎಕ್ಕುಟ್ಟೋದವರಿಗೂ ಕೂಡ ಕಾಲೇಜು ತೆರೆಯಲು ಅನುಮೋದನೆ ನೀಡುವುದು, ಅರ್ಹತೆ ಇಲ್ಲದಿದ್ದರೂ ಪದವಿ ಪ್ರಮಾಣ ಒದಗಿಸುವುದು, ಭ್ರಷ್ಟಾಧಿಕಾರಿಗಳಿಗೆ ಮಣೆ ಹಾಕುವುದು ನಡೀತಲೇ ಬರ್ತಾ ಇದೆ. ಸದ್ಯ ಈಗಿರುವ ಉಪಕುಲಪತಿಗಳ ಬಗ್ಗೆ ಹೇಳಬೇಕೆಂದ್ರೆ ಮಹಾನುಭಾವರು ಅವರ ವಸತಿ ನಿಲಯಕ್ಕೆ ಕರೆಸಿಕೊಂಡು ಗಂಟು ಎಣಿಸಿಕೊಳ್ತಾರೆ. ಇನ್ನು ಈ ಸುದ್ದಿಯ ಪ್ರಮುಖ ಪಾತ್ರಧಾರಿಯಾದಂತಹ ವಿ ಸುರೇಶ್ ಬಾಬುರವರಿಗೆ ಒಂದು ಕಡೆ ಉಪಕುಲಪತಿ ಸಚಿವರು ಆಪತ್ ಬಾಂಧವನಂತೆ ನಿಂತಿದ್ರೆ, ಇನ್ನೊಂದು ಕಡೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೈ ಶಿವರಾಜರಿಂದ ಅಭಯ ಹಸ್ತವಂತೂ ಇದ್ದೇ ಇದೆ. ಹಾಗಾಗಿಯೇ ಇವರ ನಿವೃತ್ತಿಯ ನಂತರ ನಿವೃತ್ತಿ ವೇತನ ಸೇರಿದಂತೆ ಇತರೆ ಸವಲತ್ತುಗಳನ್ನು ಒದಗಿಸಲು ಒಂದೇ ಕಾಲ್ನಲ್ಲಿ ನಿಂತಿದ್ದಾರೆ. ಪ್ರಸ್ತುತ ಈ ಎಲ್ಲ ಅನಾಹುತ ಮತ್ತು ಅವ್ಯವಹಾರಗಳನ್ನ ಕುರಿತು ಇದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಹೋರಾಟ ಸಂಘದ ಮುಖ್ಯಸ್ಥರೊಬ್ಬರು ಸಾಕ್ಷ್ಯಾಧಾರಗಳ ಸಮೇತ ಲೋಕಾಯುಕ್ತರಿಗೆ ದೂರಿದ್ರು. ಸದರಿ ದೂರು ಕೂಡ ಮೂಲೆ ಸೇರಿದಾಗಿದೆ. ಆದ ಕಾರಣ ಲೋಕಾಯುಕ್ತರು ಕೂಡ ಇವರ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತ ಹಾಗಿದ್ದಾರೆಂದು ಭಾವಿಸಬಹುದಾಗಿದೆ. ಇವರಷ್ಟೇ ಅಲ್ಲದೆ ಇನ್ನಷ್ಟು ಕಾಣದ ಕೈಗಳು, ಕಾಣುವ ಕಾಲುಗಳು ಇವರ ರಕ್ಷಣೆಗೆ ನಿಂತಿವೆ. ಅಲ್ಲಿ ಬೆಂಗಳೂರಿನ ಘನತವೇತ್ತ ವಿಶ್ವವಿದ್ಯಾಲಯ ತನ್ನ ರಕ್ಷಣೆಗೆ ಯಾರು ಎಂದು ಕಾದು ಕುಳಿತಿದೆ. ಸೊ
ಇನ್ನಷ್ಟು ದೊಡ್ಡ ದೊಡ್ಡ ಮಾಹಿತಿಗಳನ್ನು ಪಡೆದು ಮುಂದಿನ ಭಾರಿ ದೊಡ್ಡ ಸುದ್ದಿಯನ್ನ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನ್ಯೂಸ್ 5. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.